ನೋಡು, ಎಣ್ಣೆಕ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಈ ತರ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ತರ ಮುಖ ಮಾಡ್ಕೋಬಾರ್ದು. ನನ್ನ ಆಧಾರನೇ ಕಿತ್ಕೊಂಡು ಹೋಗ್ತಿರುವಾಗ ಹೇಗ್ ನಗ್ನಗ್ತಾ ಇರ್ಲಿ? ಅದಕ್ಕೆ ತಾನೇ ನಿನ್ಗೆ ಆಧಾರ ಕೊಡ್ಬೇಕು ಅಂತಲೇ ನಮ್ಮ ಮದ್ವೆ ಆಯ್ತಾ ಇರೋದು. ನೋಡು, ಯಾಕೋ ಇವತ್ತು ನನ್ನ ಟೈಮೇ ಚೆಂದಾಗಿಲ್ಲ. ನಾಳೆಗೆ ಹೋಟೆಲ್ ಸಿಕ್ ಮಾತಾಡೋ. ನಾನು ಹೋಗೋ. ನೀವ್ ಹೊಡಿ, ನಾನು ಇಲ್ಲೇ ಸ್ವಲ್ಪ ತಿರ್ತೀನಿ. ಆಯ್ತು, ಇದು ಬಾ. ದೇವ್ರೆ, ನೀನೇ ನನ್ನ ಕಾಪಾಡ್ಬಿಟ್ಟೆ. ನಿಮ್ಮನ್ನ ಕಾಪಾಡಿದ್ದೇವರು ಇವರು. ಥ್ಯಾಂಕ್ ಯು ಸೋ ಮಚ್. ನಿಮ್ ತಂದೆಯಿಂದ ನನ್ನ ಕಾಪಾಡ್ಬಿಟ್ರಿ. ಇವತ್ತೇ ಮ್ಯಾಚ್ ಅಲ್ಲಿ ಸಿಕ್ಸರ್ ಹೊಡೆದಂಗಾಯ್ತು. ಇದೇ ರೀತಿ ನಿಮ್ ತಂದೆನ ಹೆದರಿಸಿ ನನ್ನಿಂದ ಅವ್ರನ್ನ ದೂರ ಮಾಡಿ ನೀವ್ ನನ್ನ ಮದ್ವೆ ಆಗ್ಬಿಡಿ. ನನಗೂ ನೀವು ಅಂದ್ರೆ ಇಷ್ಟ, ಆದ್ರೆ ನಮ್ಮ ತಂದೆನ ಹೆದರಾಕೊಳಕ್ಕಾಗಲ್ಲ. ಹಾಗೆ ಹೇಳಿದ್ರೆ ನನ್ ಗತಿ ಏನು? ನಿಮ್ನ ಬಿಟ್ಟು ನಾನು ಬದುಕಿರಲ್ಲ. ಬಾಬಿ, ನೀವೆಂತ ಟೆನ್ಷನ್ ಮಾಡ್ಕೊಂಬೇಡಿ. ನಿಮ್ಮ ಪ್ರೀತಿಗೆ ನಾವಿಬ್ರೆ ಸೇತುವೆ ಆಯ್ತು. ಏನಮ್ಮ ಅರ್ಜೆಂಟಾಗಿ ನಾನು ಕರೆಸಿದ್ರಲ್ಲ? ನಿಮ್ಮ ಹುಡುಗ ಯಾವ್ದಾರು ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋದ್ನ? ಹುಡುಗಿ ಇದ್ರೆ ತಾನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ. ಅವನ್ ಮದ್ವೆ ಆಯ್ತೀನಿ ಅಂತಿದ್ ಹುಡುಗಿನ ಅವ್ರ ಅಪ್ಪ ಮದ್ವೆ ಆಯ್ತೀನಿ ಅಂತ ಕೂತವ್ರೆ. ಹೆಂಗಾದ್ರೂ ಮಾಡಿ ಮದ್ವೆನೇ ತಪ್ಸಿ, ಜೊತೆಗೆ ನನಗೆ ಸೌತಿ ಬರೋದನ್ನು ತಪ್ಸಿ. ತಪ್ಸು ಅಂತ ಎಷ್ಟು ಸುಲಭವಾಗಿ ಹೇಳ್ತೀಯಮ್ಮ, ಅದಕ್ಕೆ ಸ್ವಲ್ಪ ಖರ್ಚು ಬರುತ್ತೆ. ಅಯ್ಯ, ಸ್ವಲ್ಪ ಏನು ಜಾಸ್ತಿನೇ ಕೊಡ್ತೀನಿ. ತಕೊಳ್ಳಿ 10,000 ರೂಪಾಯಿ ಅಡ್ವಾನ್ಸು. ಬೆಳಗ್ಗೆ ಬೆಳಗ್ಗೆ ಇದ್ದು ಒಳ್ಳೆ ಬೋಣಿ. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ. ಆ ಹುಡುಗಿ ಜೊತೆ ನಿಮ್ಮ ಹುಡುಗನ ಮದುವೆ ಆಗೇ ಆಗತ್ತೆ. ಅಷ್ಟು ಮಾಡಿ ಐನೋರೆ, ಮದುವೆ ಆದ್ಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಕೊಡ್ತೀನಿ. ಅಲ್ಲ, ಬಂಗಾರದಂತ ಹೇಳ್ತಿರ್ಬೇಕಾದ್ರೆ ಈ ಹುಡುಗಿನೂ ಮದುವೆ ಆಗಬೇಕು ಅಂತ ಆಸೆ ಅದು ಯಾಕೆ ಬಂತು? ಅವ್ರ ಕಾರ್ ಮೇಲೆ ಕಾಗೆ ಏನಾರು ಕೂತಿತ್ತ? ಈಗ ಹಿಡ್ದಂತವ ಯಾವ ಕಾಗೆ ಬಂದದು? ಹೆಂಗಾದ್ರೂ ಮಾಡಿ ಮದ್ವೆನ ತಪ್ಪಿಸ್ಬಿಡಿ. ಯೋಚನೆ ಮಾಡಬೇಡಮ್ಮ, ಆ ಬಹುದ್ದೂರು ಅವ್ರು ಬರಲಿ, ಅವ್ರನ್ನ ಹೇಗೆ ದಬಾಯಿಸ್ತೀನಿ ಗೊತ್ತಾ? ಕಡೆ 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 ನಡಗಬೇಕು. ಏನೇನೋರೆ, ನಮಸ್ಕಾರ ಸ್ವಾಮಿ. ಏನಿವತ್ತು ನಾವು ಕರೆದ ನಮ್ಮ ಮಟ್ಟಿ ಚೋರಕ್ಕೆ ಬಂದ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ನಿಮ್ಮ ಮನೇಲಿ ಏನೋ ಅನಾಹುತ ಆಗತ್ತೆ ಅಂತ ನನ್ನ ಸಿಕ್ತ್ ಸೆನ್ಸ್ ಹೇಳ್ತು, ಅದಕ್ಕೋಸ್ಕರ ಬಂದೆ. ಅಲ್ಲ ಸ್ವಾಮಿ, ನನಗೆ ಗೊತ್ತಿಲ್ದಂಗೆ ನೀವು ಬೇರೆ ಮದುವೆ ಆಗ್ತಿದ್ರಂತೆ, ಅದರ ಬಗ್ಗೆ ಮಾತಾಡೋಣ ಅಂತ ಬಂದೆ. ಅದೇನು ಮಾತಾಡಬೇಕು ಅಂತಂದ್ರೆ ಮಾತಾಡ್ಬಿಟ್ಟು ಒಂಡಿ. ಆ ರಾಧಾ ಜಾತಕನೂ ನೋಡಿದೆ, ನಿಮ್ಮ ಜಾತಕನೂ ನೋಡಿದ್ದೀನಿ. ಯಾವ ಆ್ಯಂಗಲಿಂದ ನೋಡಿದ್ರು ಆ ಹೊಂದಾಣಿಕೆನೇ ಆಗೋದಿಲ್ಲ. ಜಾತಕಗಳು ಹೊಂದಾಣಿಕೆ ಆಗದಿದ್ರೆ ಏನಂತೆ, ಮನಸ್ಸುಗಳು ಹೊಂದಾಣಿಕೆ ಆಗಿದೆಯಲ್ಲ. ಇನ್ಸೈಟ್, ನೀವು ನನ್ನ ಇನ್ಸೈಟ್ ಮಾಡ್ತಿದ್ದೀರಾ? ನೋಡಿ ಸ್ವಾಮಿ, 12 ರಾಶಿಲಿ 27 ನಕ್ಷತ್ರ ಜೊತೆ ನವಗ್ರಹಗಳನ್ನೆಲ್ಲ ಸೇರಿಸಿ ಅರ್ದು ಕುಡಿದಿರೋ ನಾನು. ನನ್ನ ಜ್ಯೋತಿಷ್ಯದ ಬಗ್ಗೆ ನಿಮಗೆ ಅನುಮಾನನಾ? ನೋಡಿ, ನೀವು ಆ ಹುಡುಗಿನ ಮದುವೆ ಆದರೆ ನಿಮಗೆ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.